ಸೊ ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಮನೇಲೆ ಕೂತ್ಕೊಂಡು ದಿನಕ್ಕೆ ರೆಫರೆಂಡ್ ಅರ್ನ ಮಾಡಿ ಎಷ್ಟೋ ದುಡ್ಡನ್ನ ಮಾಡ್ಬೋದು. ಸೊ ಆ ಆ್ಯಪ್ ನೇಮ್ ಬಂದು ನವಿ ಆ್ಯಪ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಸೆಲೆಬ್ರಿಟೀಸ್ಗಳು, ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ನವಿ ಆ್ಯಪ್ ಬಗ್ಗೆ ನಿಮಗೆ ಹೇಳ್ತಾ ಇದ್ರು. ಜಸ್ಟ್ ರೆಫರ್ ಮಾಡಿ ₹100 ಅರ್ನ್ ಮಾಡ್ಕೊಳ್ಳಿ ಅಂತ ಎಷ್ಟೋ ಜನ ಹೇಳಿದರು. ಸೊ ಇವಾಗ ಏನಾಗಿದೆ ಅಂತಂದರೆ ಬಿಗ್ ಪ್ರಾಬ್ಲಮ್ ಬಂದಿದೆ ಗಾಯ್ಸ್. ಆ ಬಿಗ್ ಪ್ರಾಬ್ಲಮ್ಮು ಬಂದು ಇವಾಗಲಲ್ಲ, ಯಾವಾಗಲೋ ಬಂದಿದೆ. ಸೊ ನಾವೇ ಸ್ವಲ್ಪ ಲೇಟಾಗಿ ಫೀಲ್ಡ್ಗೆ ಎಂಟ್ರಿ ಕೊಡ್ತಾ ಇರೋರು. ಆ ಪ್ರಾಬ್ಲಮ್ ಏನಂತಂದರೆ ನೀವೇ ಕಣ್ಣಾರೆ ನೋಡೋರಂತೆ. ಸೊ ಮೊದಲಿಗೆ ನವಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಲೋಡಿಂಗ್ ಆಗ್ತಾ ಇದೆ ಗಾಯ್ಸ್, ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ನಮ್ಮ ನೆಟ್ವರ್ಕ್ ಕನೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಸೊ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ನ ಗೈಸ್, ನನ್ನ ಮೊಬೈಲ್ ನಂಬರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮೊಬೈಲ್ ನಂಬರ್ನ ಆ್ಯಡ್ ಮಾಡಿಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಂತೂ ಯಾವುದೇ ಫ್ರಾಡ್ ಅಲ್ಲ. ನವಿ ಆ್ಯಪ್ ಪಕ್ಕ ಗೌರ್ಮೆಂಟ್ ರೆಜಿಸ್ಟರ್ಡ್ ಆ್ಯಪೇ ಆಗಿರುತ್ತೆ. ಸರ್ಟಿಫಿಕೇಟ್ ಕೂಡ ಇದೆ, ಗೌರ್ಮೆಂಟ್ ಸರ್ಟಿಫಿಕೇಟ್ ನವಿ ಹತ್ರ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಿರೋದು, ಮತ್ತು ನಿಮಗೂ ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು. ಸೊ OTP ಇದೇನು ಗೊತ್ತಾ, 2-3 ಸಾರಿ ನಾನು ಟ್ರೈ ಮಾಡಿದ್ದೀನಿ. ಸೊ ಬೇಗ ಬರ್ತಿಲ್ಲ ನನಗೆ, ನಿಮ್ಗಂತೂ ಖಂಡಿತವಾಗ್ಲೂ ಬರುತ್ತೆ. ಸೊ ಒಂದೇ ಕ್ಲಿಕ್ಕಲ್ಲಿ ಆಟೋ OTP ಬರುತ್ತೆ ನಿಮಗೆ. ಸೊ ನಾನು ವೆಯ್ಟ್ ಮಾಡಿ ರೀಸೆಂಟ್ ಕೊಟ್ಟಾದಮೇಲೆ ಬರೋದಿದು. 3, 2, 1 ಜಸ್ಟ್ ರೀಸೆಂಟ್ OTP ಅಂತ ಕೊಡ್ತೀನಿ. ಸೊ ನೋಡಿ, OTP ಆಟೋ OTP ಬರುತ್ತೆ. ಈಗ ಬಂದಲ್ಲ, ಅಷ್ಟು ಸ್ಪೀಡಾಗೇ ನಿಮಗೂ ಬರೋದು, ಯಾಕಂದರೆ ನೀವು ಮೊದಲನೇ ಬಾರಿ ಟ್ರೈ ಮಾಡ್ತಾ ಇದ್ದೀರಾ. ಸೊ ನಾವೇನು ಮಾಡ್ತಾ ಇದ್ವಿ, ಮೊದಲೆಲ್ಲ ಇನ್ವೆಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಜಿಟಲ್ ಗೋಲ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಜಿಟಲ್ ಗೋಲ್ಡ್ನ ಪರ್ಚೇಸ್ ಮಾಡಿ ನಮ್ಮ ರೆಫರೆಂಡ್ ನಾವು ಲಾಗಿನ್ ಆಗಿ ಫಸ್ಟು ಇದನ್ನ ಮಿಸ್ಔಟ್ ಕೊಟ್ಕೊಳ್ತೀನಿ. ಸೊ ಹಿಂದ್ಗಡೆ ಬಂದು ನಾವು ಲಾಗಿನ್ ಆದಮೇಲೆ ಇದೇ ಜಾಗದಲ್ಲಿ ಇಲ್ಲಿ 100% ಹಾಸ್ಪಿಟೇಷನ್ ಅಂತ ಏನೋ ಕೊಟ್ಟಿದ್ದಾರಲ್ಲ, ಹಾಸ್ಪಿಟಲೈಸೇಷನ್ ಅಂತ ಏನೋ ಕೊಟ್ಟಿದ್ದಾರೆ, ಕೊಟ್ಕೊಳ್ಳಿ. ಸೊ ಸರಿಯಾಗಿ ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ, ಸೊ ಸಾರಿ. ಸೊ ಇದೇ ಜಾಗದಲ್ಲಿ, ಇಲ್ಲಿರೋ ಜಾಗದಲ್ಲೇ ನಮಗೆ ರೆಫರೆಂಡ್ ಅರ್ನ್ ಮತ್ತು ಮೈ ಅರ್ನಿಂಗ್ಸ್ ಅಂತ ಕೊಡ್ತಾಯಿದ್ರು. ಇವಾಗ ಎಲ್ಲೋಗಿದೆ ಅದು? ಸೊ ನಾನು ಇವ್ರ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳಿದೆ, ಎಲ್ಲಿ ರೆಫರೆಂಡ್ ಅರ್ನ್ ಅನ್ನೋ ಆಪ್ಷನ್ನೇ ಇಲ್ವಲ್ಲ ಅಂತ ಕೇಳಿದೆ. ಸೊ ಅವ್ರು ಹೇಳಿದ್ದಂತಂದರೆ ಅದನ್ನು ತೆಗೆದಾಕ್ಬಿಟ್ಟಿದ್ದೀವಿ, ಸೊ ಅದು ಇವಾಗ ಇಲ್ಲ ಅಂತ ಹೇಳಿದ್ರು. ಮುಂದೇನು ಬರಲ್ವಾ ಅಂತ ಕೇಳಿದೆ. ಇಲ್ಲ, ಮುಂದೆ ಫ್ಯೂಚರಲ್ಲಿ ಆ್ಯಡ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಚಾನ್ಸಸ್ ಇದೆ ಅಂತ ಮಾತ್ರ ಹೇಳಿರೋದು, ಬಂದೇ ಬರುತ್ತೆ ಅಂತ ಹೇಳಿಲ್ಲ. ಸೊ ಇವಾಗ ನಾವು ಈ ಆ್ಯಪಲ್ಲಿ ಅರ್ನಿಂಗ್ಸ್ನ ಹೇಗೆ ಮಾಡೋದು? ಸೊ ಅದಕ್ಕೇನಿಲ್ಲ ಗೈಸ್, ನೀವು ಇಲ್ಲಿ ಇದೆಯಲ್ಲ ನೋಡಿ, ವಿನ್ ಗ್ಯಾರಂಟೀಡ್ 100 ಕಾಯಿನ್ಸ್, ಹಾಗಂದ್ರೆ ₹10 ಆನ್ ಯುವರ್ ಫಸ್ಟ್ UPI ಪೇಮೆಂಟ್ ಅಂತ ಇದೆ. ಪೇ UPI ID ಆರ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಅಲೋ ಕೊಟ್ಕೊಂಡು ಅಲೋ ಕೊಡ್ತೀನಿ. ಸೊ 2ನೇ ಸಿಮ್ಮಲ್ಲಿರೋದು ನಂದು, ಕಂಟಿನ್ಯೂ ಕೊಟ್ಕೊಳ್ತೀನಿ. ನಿಮ್ಮದು ಈ ಥರ ಕೇಳಲ್ಲ, 1 ಸಿಮ್ ಇರೋರಿಗೆ ಖಂಡಿತವಾಗ್ಲೂ ಕೇಳಲ್ಲ, 2 ಸಿಮ್ ಇರೋರಿಗೆ ಖಂಡಿತವಾಗ್ಲೂ ಕೇಳುತ್ತೆ. ಸೊ UPI IDs ಅಂತ ಇರುತ್ತೆ, ಆ್ಯಡ್ UPI ID ಅಂತ ಕೊಡಿ. ಇದರಲ್ಲಿ ಏನು ಮಾಡ್ಬೇಕಂತಂದರೆ ಗೈಸ್, ನನ್ನ ನಂಬರ್ನ ಹಾಕ್ಕೊಳ್ತೀನಿ. ಸೊ ಎಕ್ಸಾಕ್ಟ್ಲಿ ನಂಬರ್ ಬಂದಿದೆ. ಸೊ ಇವಾಗ ಏನು ಮಾಡಿ ಗೊತ್ತಾ, ಇಲ್ಲೇ ಕೊಟ್ಟಿದ್ದಾರೆ ₹1, ಪೇ ₹1 ಅಂತ ಕೊಡಿ. ಪೇಮೆಂಟ್ ಆಫ್ ₹1 ಇನ್ ಪ್ರೋಗ್ರೆಸ್ ಅಂತ ಕೊಡ್ತಾ ಇದ್ದಾರೆ. ಓಹೋ, ಇವರಂತೂ ಗಾಯ್ಸ್ ಬಹಳ ಚಿತ್ರಿಗಳಿದ್ದಾರೆ. ಸೊ ನಮ್ಮ ನಂಬರ್ ಆಗಲ್ಲ, ನನ್ನದು ನಾನು ₹1 ವೇಸ್ಟಾಗಿ ಬರ್ತದ, ನನ್ನ ಅಕೌಂಟ್ಗೆ ಆಗೋದಕ್ಕೆ ನೋಡಿದೆ. ಸೊ ಅದಾಗಲ್ಲ. ಸೊ ಇವಾಗ ನೋಡೋಣ ಗೈಸ್, ನನ್ನ ಫ್ರೆಂಡ್ಗೆ ₹1 ಕಳಿಸ್ತೀನಿ. ಪೇ ₹1 ಅಂತ ಕೊಡ್ತೀನಿ. ಸೊ ನಮ್ಮದು ಸೇಫ್ಟಿ ಲಾಕ್ನ ಎಂಟರ್ ಮಾಡಿ. ಸೊ ₹1 ಸಕ್ಸಸ್ಫುಲಿ ಅಂತ ಬಂತು. ಸ್ಕ್ರ್ಯಾಚ್ ಕಾರ್ಡ್ ಕೊಟ್ಟಿದ್ದಾರೆ ನೋಡಿ, ಡೆನಿ ಕೊಟ್ಕೊಳ್ತೀನಿ. ಸೊ ಸ್ಕ್ರ್ಯಾಚ್ ಕಾರ್ಡಲ್ಲಿ 100 ನವಿ ಕ್ಯಾಶ್ನ ನೀವು ಪಡೆದಿದ್ದೀರಾ ಅಂತ ಬಂದಿದೆ ನೋಡಿ ಗೈಸ್ ಇವಾಗ. ಸೊ 100 ನವಿ ಕ್ಯಾಶ್ ಆ್ಯಡ್ ಆಗಿದೆ. ಸೊ ಡನ್ ಮೇಲೆ ಕೊಟ್ಕೊಳ್ತೀನಿ. ಕೊಟ್ಕೊಂಡಾದ್ಮೇಲೆ ಇಲ್ಲಿಗೆ ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ ₹10 ಕ್ಯಾಶ್ ಅಂತ ಕೊಟ್ಟಿದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಟ್ಕೊಳ್ಳಿ. ಕನ್ವರ್ಟೆಡ್ ಸಕ್ಸಸ್ಫುಲಿ. ಸೊ ನೋಡಿ ಇವಾಗ ಆನ್ ಯೂಸಿಂಗ್ ನವಿ UPI ಅರ್ನಿಂಗ್ಸ್ ಅಂತ ಕೊಟ್ಕೊಂಡು
ಸೊ ನಮಗೆ 10 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ರಿಸೀವ್ಡ್ ಆಗಿದೆ 100 ಕಾಯಿನ್ಸ್ ಆಗಂತಂದರೆ ಇದು ಕೂಡ ಕನ್ವರ್ಟೆಡ್ ಟು ಕ್ಯಾಶ್, ಇದು ರೀಡಿಯಮ್ ಕೂಡ ಆಗಿದೆ. ಸೊ ನಮ್ಗೆ ಇವಾಗ 10 ರೂಪಾಯಿ ಸಿಕ್ಕಿದೆ ನೋಡಿ. ಇವಾಗ ನನ್ನ ವ್ಯಾಲೆಟ್ಗೆ ಅದು 10 ರೂಪಾಯಿ ಹೋಗಿ ಬಿದ್ದಿದೆ ಗೈಸ್. ಇದೇ ಥರ ನೀವು ಇಲ್ಲಿ ವೀಡಿಯೋಸ್ಗಳನ್ನ ನೋಡಿ, ವೀಡಿಯೋಸ್ಗಳು ಬರಲ್ಲ, ಐ ಗೆಸ್ ಬರಲ್ಲ, ಇದೇ ಥರ ಪೇಮೆಂಟ್ಸ್ನ ಮಾಡ್ತು ಅಂತಂದರೆ ಪ್ರತಿ ಸಾರಿನೂ ಈ ಥರ ಕೊಡ್ತಾ ಇರ್ತಾರೆ. ನೀವು ಫೋನ್ಪೇ, ಈ ಗೂಗಲ್ ಪೇ ಅದರಲ್ಲಿ ನೀವು ಈ ಥರ ಟ್ರಾನ್ಸಾಕ್ಷನ್ನ ಮಾಡೋದ್ರ ಬದಲಾಗಿ ಇಲ್ಲಿ ಟ್ರಾನ್ಸಾಕ್ಷನ್ ಮಾಡಿದಾಗಲೆಲ್ಲ ನಿಮಗೆ ಇಲ್ಲಿ ನನಗೆ ಜಸ್ಟ್ 100 ಕೊಟ್ಟರು, ನೆಕ್ಸ್ಟ್ನೇ ಸಾರಿ ಅದು 500 ಕಾಯಿನ್ಸ್ ಆಗ್ಬೋದು. 500 ಕಾಯಿನ್ಸ್ ಅಂತಂದರೆ 50 ರೂಪಾಯಿ. ಈ ಥರ ಡಿಸ್ಕೌಂಟ್ಗಳು ಸಿಗ್ತಾ ಹೋಗುತ್ತೆ. ಸೊ ನನ್ನ ಸಜೆಷನ್ ಏನಂತಂದರೆ ಈ ಆ್ಯಪ್ನ ಯೂಸ್ ಮಾಡಿಕೊಂಡು ನೀವು ಪೇಮೆಂಟ್ನ ಮಾಡಿ ಗಾಯ್ಸ್. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆಯೋ ಟ್ರೈ ಮಾಡಿ ನೋಡಿ ಗಾಯ್ಸ್.